Hello guys, welcome back to our channel. So after a very long time ನಾನು ಇವತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಕುಕಿಂಗ್ ವ್ಲಾಗ್. ಸೊ ಇವತ್ತು ನಮ್ಮ ಮನೇಲಿ ಏನು ಕುಕ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ, ಹಾಗೆ ಇಷ್ಟು ದಿನ ಏನು ಮಾಡ್ತಿದ್ದೆ ಅಂತೆಲ್ಲ ಅದ್ರ ಬಗ್ಗೆ ನಿಮ್ಮ ಜೊತೆಗೆ ಒಂದು ಸಣ್ಣ ಟಾಕ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವ್ಲಾಗ್ ಒಳಗಡೆ ಹೋಗೋಣ. ಸೊ ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ, ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ದಟ್ ಈಸ್ ಚಿಕನ್ ಬಿರಿಯಾನಿ. ಚಿಕನಲ್ಲಿ ನಾನು ತೊಳೆದು ಇಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಟೊಮ್ಯಾಟೊ, ಆನಿಯನ್ಸ್ ಆ್ಯಂಡ್ ಇದು ಮೆಣಸಿನ್ಕಾಯಿ, ಕೊತ್ತಂಬರಿ ಆ್ಯಂಡ್ ಪುದೀನ ಮೂರನ್ನೂ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಆ್ಯಂಡ್ ಇದನ್ನೆಲ್ಲ ಕಟ್ ಮಾಡಿ ಸೇರಿಸ್ಕೊಳ್ತಿರ್ಲಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆ್ಯಸ್ ಮೆನಿ ಆಫ್ ಯು ನೋ, ಪಾಪು ಆಗಿತ್ತು. ಸೊ ಪಾಪು ಇರೋದ್ರಿಂದ ನನಗೆ ಮನೆ ಕೆಲಸ ಅವಳ ನೋಡ್ಕೊಳ್ಳೋದನ್ನೇ ಕರೆಕ್ಟಾಗಿರುತ್ತೆ. ವ್ಲಾಗ್ಗೆ ಅಂತ ಟೈಮ್ ಕೊಟ್ಟರು ಸಹ, ವಿಡಿಯೋಸ್ ಎತ್ತಕ್ಕೆ ಟೈಮ್ ಸಿಕ್ಕಿದ್ರು ಸಹ ಎಡಿಟಿಂಗ್ ಮಾಡೋದಕ್ಕೆಲ್ಲ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ವ್ಲಾಗ್ಸ್ ಎತ್ತಕ್ಕಾಗಿಲ್ಲ. ಬಟ್ ಇವಾಗ ಸಡನ್ನಾಗಿ ನಾನು ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಓಕೆ, ನನ್ನ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆನಿಯನ್ಸ್ ಮತ್ತು ಟೊಮ್ಯಾಟೋಸ್ ಕಟ್ ಮಾಡಿಟ್ಟಿದ್ದೀನಿ. ಜೊತೆಗೆ ಪಾತ್ರೆಯಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಾರ್ 2.5 cups ಆಫ್ ರೈಸ್ಗೆ. ಸೊ ಇದನ್ನೆಲ್ಲ ತೊಳ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಬರ್ತೀನಿ, ವೆಯ್ಟ್ ಮಾಡಿ. ಸೊ ನಾನು ಆಗಲೇ ಹೇಳಿದ್ದೆ ಅಲ್ವಾ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಅದ್ರ ಜೊತೆಗೆ ಒಂದು 3 ಕ್ಲೋವ್ಸ್ ಹಾಕ್ತಿದ್ದೀನಿ, ಅಂದರೆ ಲವಂಗ ಮತ್ತು ಒಂದು 2 ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ. ಇದಿಷ್ಟು ಸಾಕು. ನಾನು ಮಾಡ್ತಿರೋದು ಇವತ್ತು ಚಿಕನ್ ದೊಣ್ಣೆ ಬಿರಿಯಾನಿ. ಸೊ ಅದು ಹೇಗೆ ಮಾಡೋದು ಅಂತಲೇ ನಿಮ್ಗೆ ತೋರಿಸ್ಕೊಡ್ತಾರೆ. ಆ್ಯಂಡ್ ಇದು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡ್ಬರ್ತೀನಿ. ಸೊ ಅಷ್ಟೇ, ನಾನು ಸ್ವಲ್ಪ ವಾಟರ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಇವತ್ತು. ಇದಕ್ಕೊಂದು ಸ್ವಲ್ಪ ನೀರು ಕಡಿಮೆ ಹಾಕಿದ್ರೆ ಸಾಕು, ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ. ಸೊ ಇದು ಮಿಶ್ರಣ ಮಾಡಿಕೊಂಡಿದ್ದಾಗಿದ್ದೀವಿ, ಅಂದರೆ ಮಿಕ್ಸಿಗೆ ಹಾಕ್ಕೊಂಡಾಗಿದೆ. ಇದನ್ನು ಈಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಕುಕ್ಕರ್ಗೆ ನಾನು ಒಂದು 4 to 5 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಯಿಲ್ ಜೊತೆಗೆ ಇದನ್ನು ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ. ಸೊ ನಾನು ರೆಡಿ ಮಾಡ್ಕೊಂಡಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಒಂದು ಬೇ ಲೀಫು, ಒಂದು ಅಥವಾ 2 ಹಾಕ್ಕೊಳ್ಳೋಣ. ಬೇ ಲೀಫ್ ಅಂದರೆ ಬಿರಿಯಾನಿ ಎಲೆ ಅಂತ ಹೇಳಿದಾಗ ಅದೊಂದು 2. ಮತ್ತು ಅದ್ರ ಜೊತೆಗೆ ಬಿರಿಯಾನಿಗೆ ಹಾಕಿರುವಂತಹ ಬಿರಿಯಾನಿ ಮಸಾಲೆ ಏನೇನಿದೆ ಅದು ಸ್ಪೈಸಸ್. ಸೊ ಒಂದು ಅನಾನಸ್ ಹೂ, ಮತ್ತು ಒಂದು ಇದನ್ನೇನಂತಾರೆ ಅಂತ ಗೊತ್ತಿಲ್ಲ ನನಗೆ, ಬ್ಲ್ಯಾಕ್ ಕಲರಲ್ಲಿ ಇರ್ತೈತೆ ಅದು, ಮತ್ತು ಲೈಕಿನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದರಲ್ಲಿ ಗೊತ್ತಿಲ್ಲ, ಅದರಲ್ಲಿ ಗೊತ್ತಿಲ್ಲಂತ ಹೇಳಿದರು, ಕಟ್ಕೊಂತೀನಿ ಹಾಕಬೇಕು. ಆ್ಯಂಡ್ ಸ್ವಲ್ಪ ಸೋಪು ಇದ್ರ ಜೊತೆಗೆ. ಇದೆಲ್ಲ ಹಾಕೋ ಟೈಮಲ್ಲಿ ನೀವು ಗ್ಯಾಸ್ ಲೋ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದು, ಯಾಕಂದರೆ ಪಟ್ಟಂತ ನಮ್ಮ ಮುಖದ ಮೇಲೆ ಇರಲ್ಲ. ಆ್ಯಂಡ್ ಅದ್ರ ಜೊತೆಗೇ 2 ಪೀಸ್ ಚಕ್ಕೆ, ಮತ್ತು ಒಂದು 2-3 ಲವಂಗ. ವಿತೌಟ್ ಎನಿ ಗ್ಯಾಪ್ ನಾವು ಆನಿಯನ್ಸ್ ಹಾಕ್ಕೊಂತೀವಿ. ಆನಿಯನ್ ಒಂದು 2 ಕಟ್ ಮಾಡ್ಕೊಂಡಿದ್ದೀನಿ ನಾನು, 2.5 ಗ್ಲಾಸ್. ಆ್ಯಂಡ್ ಚಿಕನ್ 1/2 ಪೀಸ್ ತೊಗೊಂಡಿದ್ದೀನಿ. ಆಮೇಲೆ ಆನಿಯನ್ಸ್ಗಳೆಲ್ಲ ಹಾಕಿಬಿಟ್ಟು ಸಾಟೆ ಮಾಡ್ತೀನಿ. ಗ್ಯಾಸ್ ಈಗ ಹೈ ಫ್ಲೇಮಲ್ಲಿ ಇಟ್ಕೊಳ್ತೀನಿ, ಯಾಕಂದರೆ ಆನಿಯನ್ಸ್ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಬ್ರೌನ್ ಕಲರ್ ಆಗಿದ್ಮೇಲೆ ಸ್ಟಾರ್ಟಿಂಗ್ಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬ್ರೌನ್ ಆದಮೇಲೆ ಅಥವಾ ಗೋಲ್ಡನ್ ಬ್ರೌನ್ ಆಗಿದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಅಲ್ಲಿ ತನಕ ಇದೆ. ಆ್ಯಕ್ಚುಲಿ ಕಾರ್ಟೂನೆಲ್ಲ ತೋರಿಸ್ಬಾರ್ದು ಮಕ್ಕಳಿಗೆ, ಬಟ್ ಮನೇಲಿ ಯಾರು ಓದಿಲ್ಲ ಅನ್ನೋ ಕಾರಣದಿಂದ, ಅಂದರೆ ನಮ್ಮ ಅತ್ತೆ ಮಾವು ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ,
ಅವ್ರದ್ದು ಬಿಸ್ನೆಸ್ ನೋಡ್ಕೊಳ್ಳೋಕೆ ಹೋಗ್ತಾರೆ. ನನ್ನ ಗಂಡ ಶಿಫ್ಟ್ ಇದೆ, ಸೊ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ಕೆಟ್ನಲ್ಲಿ. ಆ್ಯಂಡ್ ನಾನು ಮನೇಲಿ ಸದ್ಯಕ್ಕೆ ಈಗ ನಾನು ಡಿಗ್ರಿ ಮುಗಿಸಿರೋದ್ರಿಂದ ಇಲ್ಲಿ ಕೆಲಸಕ್ಕೆ ಹೋಗಬೇಕಾಗಿತ್ತು. ಬಟ್ ಮಗುನ ನೋಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಮನೇಲಿ ಹೋಗಿ ಅಂತ ಹೇಳಿ ಕೆಲಸ ನೋಡಿಕೊಂಡು ಮಗುನ ನೋಡ್ಕೊಳ್ಳೋಕೆ ಕಷ್ಟ ಅಂತ ಸರಿ ನಾನು ಒಂದು ವರ್ಷ ಗ್ಯಾಪ್ ತಗೊಂಡು ಟೇಕಿಂಗ್ ಕೇರ್ ಆಫ್ ಹರ್. ಸೊ ನಾನು ಅಡುಗೆ ಏನಾದರೂ ನನಗೆಲ್ಲ ಕೆಲಸಗಳು ಮಾಡ್ಕೊಳ್ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಟಿ ವಿನ ಏನಾದರೂ ಹಾಕಿಬಿಟ್ಟು ತೋರಿಸ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಆನಿಯನ್ ಇನ್ನೂ ಒಂದು ಸ್ವಲ್ಪ ಬ್ರೌನ್ ಆಗಿಬಿಟ್ಟು ಬ್ರೌನ್ ಆಗಿದ ಮೇಲೆ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾರೆ. ಆ್ಯಕ್ಚುಲಿ ಇದಕ್ಕೆ ನಾನು ಸ್ವಲ್ಪ ಖಾರ ಕಡಿಮೆ ಹಾಕಬೇಕು ಅಂತ ಇದ್ದೀನಿ, ಯಾಕಂದರೆ ಪಾಪುಗೂ ಸ್ವಲ್ಪ ಮುಗಿಸೋಣ ಅಂತ. ಮತ್ತು ನಿಮಗೆ ಯಾವ್ಯಾವ ಥರ ವೀಡಿಯೋಸ್ಗಳು ಬೇಕು ನನ್ನ ಚಾನಲಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವ ಥರದ್ದು ವೀಡಿಯೋಸ್ಗಳನ್ನ ನಾವು ಅಪ್ಲೋಡ್ ಮಾಡ್ಬೋದು. ಶಾರ್ಟ್ಸ್ಗಳಲ್ಲಿ ಯಾವ್ಯಾವ ಥರದ್ದು ಶಾರ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನಾದರೂ ನಾವು ಹಾಕ್ತೀರಾ, ಡೇ ಇನ್ ಹರ್ ಲೈಫ್ ಥರ ಏನಾದರೂ ಬೇಕಾ ಅಂತ ಹೇಳಿ ಪೋಲಿಂಗ್ ಬೇಕಾದ್ರೆ ನಾನು ಪೋಸ್ಟ್ ಮಾಡ್ತೀನಿ. ವೋಟ್ ಮಾಡಿ ಹೇಳಿ ಯಾವ ಥರದ ವೀಡಿಯೋಸ್ಗಳು ಬೇಕು ಅಂತ. ಇನ್ನೇನಾದರೂ ನಮಗೆ ಹೇಳಬೇಕು ಅಥವಾ ಏನಾದರೂ ಸಜೆಷನ್ಸ್ ಕೊಡಬೇಕು ಅಂತಂದರೂ ಸಹ ನೀವು ನನಗೆ ಕಮೆಂಟ್ಸ್ನಲ್ಲಿ ಹೇಳ್ಬೋದು. ಬ್ರೌನ್ ಆಗ್ತಾಯಿದೆ. ಸೊ ಈ ಸ್ಟೇಜ್ನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಐ ಬಿ ಬ್ಯಾಕ್. ಈ ಪೇಸ್ಟ್ನ ನಾವು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀವಿ. ಯಾವಾಗ ಜಿಂಜರ್ ಗಾರ್ಲಿಕ್ ತಗೊಂಡು ಬರ್ತೀವೋ ಮನೆಗೆ ಆವಾಗಲೆಲ್ಲ ಬಿಡಿಸ್ಬಿಟ್ಟು ತೊಳೆದು ರುಬ್ಬಿಟ್ಕೊಂಡಿರ್ತೀವಿ. ಸೊ ಆವಾಗವಾಗ ರೈಸ್ ಬಾತಲ್ಲಿಗೆಲ್ಲ ತುಂಬ ಬೇಕಾಗ್ತಾನೆ ಇರುತ್ತೆ. ಬಿರಿಯಾನಿ ರೈಸ್ ಪಲಾವ್, ಟೊಮ್ಯಾಟೊ ರೈಸ್, ಅದಕ್ಕೆಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಅದರಿಂದ ಬೇಕಾಗೋದ್ರಿಂದ ನಾವು ಅದೇ ಥರ ಮಾಡಿ ಇಟ್ಕೊಂಡಿರ್ತೀವಿ. ಬೇಕಾದ್ರೆ ಹಾಕೋದು ಇಲ್ಲಾಂದರೆ ಪದೇ ದಿನ ಅದನ್ನು ಇಲ್ಲ ಅದಿಟ್ಕೊಂಡು ಬೆರಳುಗಳೆಲ್ಲ ನೋವು ಬಂದುಬಿಡುತ್ತೆ. ದಿನ ಮಾಡ್ಕೊಂಡು ಇಟ್ಕೊಳ್ತಾಗಲ್ಲ ಅದಕ್ಕೆ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಸೊ ಫ್ರಿಜ್ಜು ಕೂಡ ಬೇಕು ಅಂತ ಕೇಳಿ, ಹೋಮ್ ಟೂರ್ ಬೇಕಂದರೆ ಕೇಳಿ, ರೂಮ್ ಟೂರ್ ಬೇಕಂದರೆ ಕೇಳಿ, ಏನು ಬೇಕೋ ಕೇಳಿ ಮಾಡೋಣ. ವೀಡಿಯೋಸ್ ಹಾಕಿ ಮುಂದೆ ಅದು ರೆಗ್ಯುಲರಾಗಿ ಟೈಮ್ ಸಿಕ್ಕಾಗೆಲ್ಲ ಮಾಡಿ ಹಾಕೋಣ ಅಂತ ಅಂತೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಅದು ಮುಂಚೆ ಹಾಕಿದ್ದೀನಿ. ಆಮೇಲೆ ಟೊಮೆಟೊಸ್ ಆ್ಯಡ್ ಮಾಡಿ ಚಿಕನ್ ಆ್ಯಡ್ ಮಾಡ್ತೀವಿ. ಮಸಾಲೆಸೆಲ್ಲ ಹಾಕೊಂಡಿದ್ದಾರೆ ಅಷ್ಟೇ. ನಮ್ಮ ಮಗಳನ್ನ ಇನ್ನೂ ವೀಡಿಯೋ ತೋರಿಸ್ತಿದ್ದಲ್ಲ ಇಲ್ಲಿ ಕಾಣಿಸ್ತೀನಿ. ಹಾಯ್ ನೋಡಿ, ಒಂದು ಹಾಯ್ ಹೇಳಿ ಪಪ್ಪಿ. ಪ್ಲೇನ್ ಕಿಚ್ಚಿ ಬಿಟ್ಬಿಡು. ಅಲ್ಲಿ ಕೊಡು ಪ್ಲೇನ್ ಕಿಚ್ಚು. ನಾನು ಇದು ಕೊಡ್ತೀನಿ, ಪ್ಲೇನ್ ಕಿಚ್ಚು ಕೊಡು. ಹಾಯ್ ಏನು, ಹಾಯ್ ಸೇ ಹಾಯ್, ಬಾಯ್ ಬಾಯ್ ಹೇಳು. ಮಮ್ಮಿ ಪಪ್ಪಿ ಕೊಡು, ಹೇಳ್ತಿಕೊಂಡು ಗುಜ್ಜು ಕಲಿತಿ ಗುಜ್ಜು. ಅಮ್ಮು ಅಲ್ಲಿ ಹೋಗ್ತೀವಿ ನೋಡು, ಬರ್ತೀವಿ ಮಮ್ಮಿ. ಆ್ಯಂಡ್ ಆರೆಂಜ್ ಎಲ್ಲ ಬ್ರೌನ್ ಆಗಿದೆ. ಈಗ ಟೈಮಲ್ಲಿ ನಾನು ಟೊಮೆಟೊ ಹಾಕ್ಕೊಳ್ತೀನಿ. ಅಲ್ಲೇ ಕಟಿಂಗ್ ಬೋರ್ಡು ಎಲ್ಲಿ ಕಮ್ಮಿ ಹಾಕ್ಕೊಂಡು ಹೆಂಗಿದೆ ಸ್ಮೆಲ್ಲು? ಇದಕ್ಕೆ ಆನಿಯನ್ ಟೊಮ್ಯಾಟೊ ನಿಮಗೆ ಆ ಸ್ಮೆಲ್ ನಿಮಗೆ ಯಾವಾಗ ಗೊತ್ತಾಗೋದು, ನೀವು ಮಾತಾಡಲೇ ಗೊತ್ತಾಗೋದು. ಆ ಆಯಿಲು, ಆನಿಯನ್ಸು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಟೊಮ್ಯಾಟೊ, ಸ್ಪೈಸಸ್ ಎಲ್ಲ ಸೇರಿ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಒಂದು ಮಾತಾಡಲೇ ಆ ಸ್ಮೆಲ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗುತ್ತೆ ಸ್ಮೆಲ್ಲು. ಆ್ಯಂಡ್ ಈ ಟೈಮಲ್ಲಿ ನಾನು ಚಿಕನ್ ಹಾಕ್ಕೊಂಡ್ಬಿಡ್ತೀನಿ. ಚಿಕನ್ ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಗಟ್ಟಿಯಾಗಿದೆ. ಆ್ಯಕ್ಚುಲಿ ಎಣ್ಣೆ ಬಿಟ್ಟೆ ಸಿಗೋಗ್ಬಿಡ್ತೀನಿ. ಚಿಕನ್ ಹಾಕಿದ್ದಾಯಿತು. ನೀವು ತೋರಿಸ್ತೀನಿ ಚಿಕನ್ ಹಾಕಿರೋದು. ಸೊ ಚಿಕನ್ ಹಾಕಿದ್ದೀನಿ. ಚಿಕನ್ಗೆ ಇವಾಗ ಮಸಾಲೆಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ರೈಸ್ನ ಆ್ಯಡ್ ಮಾಡಿ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡು. ಅರಿಶಿನ ಒಂದು ಸಾಲ್ಟ್ ಲಾಸ್ಟ್ ಸಾಲ್ಟ್ನ ಲಾಸ್ಟಿಗೆ ಹಾಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಅರಿಶಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಆ್ಯಂಡ್ ಚಿಲ್ಲಿ ಪೌಡರ್, ಮನೆ ಖಾರದ ಪುಡಿ ಒಂದು 2.5 ಸಾಕು.
ಸ್ವಲ್ಪ ಚಿಕನ್ ಮಸಾಲೆನ ಹಾಕೋಣ ಅಂತ ಕಡಿಮೆ ಹಾಕಬೇಕು. ಚಿಕನ್ ಮಸಾಲ ಒಂದು ಸ್ವಲ್ಪ ನೋಡಿ ಬೇಕಾಗುತ್ತಲ್ಲ ಕೈಯಷ್ಟು ಹಾಕಿದ್ದೀನಿ. ಮಸಾಲೆ ಎಲ್ಲ ಹಾಕಿದ್ದೀನಿ. ಸೊ ಇದ್ರ ಜೊತೆಗೆ ಇವಾಗ ನಾನು ಮಿಕ್ಸಿನಲ್ಲಿ ಮಾಡಿಕೊಂಡು ಆ ಮಸಾಲೆನ ಆ್ಯಡ್ ಮಾಡಿ ಅದರಲ್ಲೇ ನೀರು ಜಾಸ್ತಿ ಇರೋದ್ರಿಂದ ನೀರು ಹೇಳ್ಕೊಂಡು ಹಾಕ್ಕೊಳ್ಬೇಕು. ಒಂದು 2 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಗ್ರೀನ್ ಪೇಸ್ಟ್ ಹಾಕಿದ್ಮೇಲೆ ಹೇಗಿರುತ್ತೆ ಸೊ ನಾನು ಗ್ರೀನ್ ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಆ್ಯಕ್ಚುಲಿ ಗ್ರೀನ್ ಕಲರ್ ಬೇಕೋಸ್ಕರ ಅದು ಹಾಕೊಂಡಿದ್ದಾಯಿತು. ಆ್ಯಂಡ್ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಲಾಸ್ಟ್ನಲ್ಲಿ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಕಲ್ಲುಪ್ಪು ಯೂಸ್ ಮಾಡ್ಕೊಳ್ತೀನಿ. ಮಾಮೂಲಿ ರೈಸ್ಗೆ ಕಲ್ಲುಪ್ಪು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹೆಸರು ರುಚಿ ಮಾಡ್ಕೊಳ್ತೀನಿ. ರಾಯ್ತಾ ಎಲ್ರಿಗೂ ನೀರೇ ಹೋಗ್ತಿರುತ್ತೆ. ಅದನ್ನು ನಾನು ಅಷ್ಟು ಬೇಡ ಅಂತ ಹಾಕ್ಕೊಳ್ತೀನಿ. ಹೊರಗಿರುತ್ತೆ. ಎಸ್ ಕೆಲವಷ್ಟು ಹಾಕಿ ಏನಾರು ಒಂದು ಮಾಡ್ತಾ ಇರ್ತಾರೆ. ಆಗಲೇ ಕಿಟಕಿ ಮೇಲೆಲ್ಲ ಹಾಕ್ಬಿಟ್ಟಿದ್ರಲ್ಲ ಹೋಗಿ. ಸೊ ಮೊಸರು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಹಂಗೆ ನಾವೇನದು ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಕುಕ್ಕರ್ನ ಒಂದು 1-2 ವಿಸಿಲ್ ಬಿಟ್ಟರೆ ಇದು ಒಳ್ಳೆ ಕುರ್ಮ ಆಗುತ್ತೆ. ಇದಕ್ಕೆ ಒಂದು ರೈಸ್ ಹಾಕಿದ್ರೆ ಒಳ್ಳೆ ಬಣ್ಣದಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಓಕೆ, ನೀರು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸೊ ನೀರು ಹಾಕ್ಕೊಳ್ತಾರೆ. ನಾವು ಟ್ಯಾಪ್ ವಾಟರ್ ಯೂಸ್ ಮಾಡ್ತೀವಿ. ಆಲ್ರೆಡಿ ನನಗೆ ಯಾಕೋ 1 ಗ್ಲಾಸ್ ನೀರಿದೆ ಅದರಲ್ಲಿ ಅಂತ ಅನಿಸ್ತಾ ಇದೆ. ಯಾಕಂದರೆ ನಾನು ಇದಕ್ಕೆ ಮಿಕ್ಸಿಗೆ ಜಾಸ್ತಿ ನೀರು ಹಾಕಿರೋದ್ರಿಂದ ಅದರಿಂದ ನಾನೀಗ 2.5 ಗ್ಲಾಸಸ್ಗೆ ಆ್ಯಕ್ಚುಲಿ ನಾನು 5 ಹಾಕಬೇಕು. ಅಂದರೆ 1ಕ್ಕೆ 2 ಅನ್ನೋ ಥರ 5 ಹಾಕಬೇಕು. ಆದರೆ ನಾನೀಗ ಒಂದು 4.5 ಥರ ಹಾಕ್ಕೊಳ್ತೀನಿ. 1 3 ಕುದಿ ಬಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಕು. ಪೂಜಿತಾ, ಸೊ ನಾನು ನೀರೇನು ಹಾಕ್ಬಿಟ್ಟು ಹೋಗಿದ್ದೆ ಬಿರಿಯಾನಿಗೆ, ಅದು ಕುದೀತಾ ಇದೆ, ಮರಳ್ತಾ ಇದೆ. ಅದಕ್ಕೆ ಅದ್ರ ಮೇಲೆ ಇಟ್ಟಿಟ್ಟು ಹೋಗ್ಬಿಟ್ಟಿದ್ದೀನಿ. ಏನಪ್ಪ ಒಂದು ಕಾಣಿಸ್ತಾ ಇಲ್ಲ, ಹಸಿ ಬಟ್ಟೆ ಅಂತ ಹೇಳ್ತೀವಿ, ಕಾಣಿಸ್ತಿಲ್ಲ. 1 ನಿಮಿಷ ಬರುತ್ತೆ. ಸೊ ಇದು ಕುದೀತಾ ಇದೆ ಚೆನ್ನಾಗಿ. ನೋಡಬೇಕು, ಅಕ್ಕಿ ಹಾಕಿ ಜಾಗ ಇತ್ತು ಅಂದರೆ ವಿಸಿಲ್ ಬಿಟ್ಬಿಡ್ತೀನಿ. ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ದಮ್ಗೆ ಹಾಕ್ಬಿಡೋಣ. ಸೊ ಅಕ್ಕಿ ಹಾಕಿದೆ. ಅಕ್ಕಿ ಹಾಕಿದ ಮೇಲೆ ಈ ಮೆಷರ್ಮೆಂಟಲ್ಲಿದೆ. ನನಗಂತ ವಿಸಿಲ್ ಬಿಡ್ಬೋದು ಅನಿಸುತ್ತೆ. ಸೊ ಅಕ್ಕಿ ಹಾಕಿದ್ದೀನಿ ನೋಡಿ. ಎಣ್ಣೆ ಈ ಥರ ಮೇಲೆ ಬರಬೇಕು. ಬಿರಿಯಾನಿ ಆಯಿತು, ಮುಗೀತು. ನಾನು 2 ವಿಸಿಲ್ ಬಿಟ್ಟಿದ್ದೆ, ರೆಡಿಯಾಗಿದೆ. ಬನ್ನಿ ಚೆಕ್ ಮಾಡಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಯಮ್ 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 ಬಿರಿಯಾನಿ, ಚಿಕನ್ ದೊನ್ನೆ ಬಿರಿಯಾನಿ ಪ್ಲಸ್ ರಾಯ್ತಾ, ಇದನ್ನು ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಲಂಚ್ ಟೈಮ್ ಕೂಡ ಆಗಿದೆ. ಬಿರಿಯಾನಿ ನನ್ನ ಮುಂದೆಗಳಿಗಿದೆ. ಹೇಗಿದೆ ಅಂತ ತಿಂದು ಟೇಸ್ಟ್ ಮಾಡಿ ತೋರಿಸ್ತೀನಿ, ಹೇಳ್ತೀನಿ. ಬಿಸಿ ಬಿಸಿ ಟೇಸ್ಟ್ ಮಾಡಿದೆ ಬಿರಿಯಾನಿದು. ಚಿಕನ್ ಪೀಸ್ ಬೆಂದಿದೆಯಾ ಅಂತ ಹೇಳುತ್ತೆ.
ಸೊ ನಾನು ಲಂಚ್ ಮಾಡ್ಕೊಂಡು ಮುಗಿಸ್ತೀನಿ. ನಾನು ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಹೇಗಿತ್ತು ಬ್ಲಾಗ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರಿದಿರ ಸಬ್ಸ್ಕ್ರೈಬ್